ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪರ ವಿರೋಧದ ಚರ್ಚೆಗಳು ಪ್ರಾರಂಭ ಆಗಿಬಿಟ್ಟಿದೆ. ಒಂದ್ ಕಡೆ ನಟ ದರ್ಶನ್ ಅವರು ಈ ರೀತಿ ಕೊಲೆ ಮಾಡಬಾರ್ದಿತ್ತು ಅನ್ನುವಂತಹ ವಿಚಾರ, ಅಂದ್ರೆ ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಆದ್ರೆ ಈ ರೀತಿ ಕೃತ್ಯ ಅವರಿಂದ ಆಗಿದ್ರೆ ಅದು ತಪ್ಪು ಅಂತ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಹಾಗಾದ್ರೆ ಮೆಸೇಜ್ ಮಾಡಿದ್ದಾರಲ್ಲ ಅದು ಸರಿನಾ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಅದೇ ರೀತಿ ಕಿರುತೆರೆ ನಟಿ ಆರೋಪಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ತಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನನ್ನ ಮಗ ಮೆಸೇಜ್ ಮಾಡಿದ್ರೆ ಕಂಪ್ಲೇಂಟ್ ಕೊಡಬಹುದಿತ್ತು, ಇಷ್ಟು ದಿನ ಏಕೆ ಸುಮ್ಮನಿದ್ರು ಅಂತ ಕಾಶಿನಾಥ್ ಸಿಡಿಮಿಡಿಗೊಂಡಿದ್ದಾರೆ. ಮೆಸೇಜ್ ಮಾಡಿದ್ರು ಸಾವಿನ ಶಿಕ್ಷೆ ಸರಿನಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ರಿಪಬ್ಲಿಕನ್ ಜೊತೆ ರೇಣುಕಾಸ್ವಾಮಿ ತಂದೆ ಅಳಲು ತೋಡ್ಕೊಂಡಿದ್ದಾರೆ. ನೀವು ಆ ಟೈಮ್ನಲ್ಲಿ ನಾನೇ ಕೇಳ್ತಾ ಇರೋದು, ಇಷ್ಟು ದಿವಸ ಯಾಕೆ ಸುಮ್ಮನೆ ಇದ್ರಿ? ನೀವು ಬಂದಿದ್ದಾಗಿದ್ದರೆ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಕಾನೂನು ಕ್ರಮ ಕೈಗೊಳ್ಳೋಕ್ಕೆ ಬೇರೆ ಬೇಕಾದಷ್ಟು ಸಾಧನಗಳು ಇದ್ವಲ್ಲ ನಾನು ಕೇಳೋದು. ಆಮೇಲೆ ಏನೇ ಹಾಕಿದ್ರು ಕೂಡ ಈ ರೀತಿ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ಉತ್ತರವೇ? ನನ್ನ ಪ್ರಶ್ನೆ ಅವರಿಗೆ. ಯಾರು ಕೇಳ್ತಿದ್ದಾರೆ ಏನು ಹಾಕಿದ್ದಾರೆ ಅಂತ ಹಾಕಿದರೆ ಇದು ಉತ್ತರವೇ? ನೀವು ಬೇರೆ ರೀತಿಯಿಂದ ನೀವು ಪ್ರಶ್ನೆ ಮಾಡ್ಬೋದಾಗಿತ್ತಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಬೇರೆ ಇನ್ಯಾವುದೋ ರೀತಿಯಿಂದ ನೀವು ಮಾಡ್ಬೋದಾಗಿತ್ತು. ಈಗ ಒಬ್ಬೊಬ್ಬರು ಏನೇನು ಹೇಳ್ತಾರೆ ಅಂದರೆ ನಮ್ಮಲ್ಲಿ ಉತ್ತರ ಇಲ್ಲ, ನಮಗೇನು ಗೊತ್ತಿಲ್ಲ, ಹಾಕಿದಾನೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ನೀವು ಆ ಟೈಮ್ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೀವು ಈ ಥರ ಕಾನೂನನ್ನು ತಮ್ಮ ಕೈ ತಗೊಂಡು ಚಿತ್ರಹಿಂಸೆ ಮಾಡಿ ಒಂದು ಸಂಸಾರನ, ಒಂದು ಹೆಣ್ಣಿನ ಜೀವನ ಹಾಳು ಮಾಡ್ತಕ್ಕಂಥದ್ದು ಏನಿತ್ತು? ನನ್ನ ಪ್ರಶ್ನೆ. ಈಗ ನೀವು ನಮ್ಮ ಮನೆತನ ಪೂರ್ತಿ ಎಲ್ಲ ಹಾಳಾಗೋಗಿದೆ, ತಿಳಿತ್ರಾ? ಇದ್ದ ಮಗ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಆಸನೆ ಇಲ್ಲ, ವಯಸ್ಸಾದ ತಂದೆ ತಾಯಿಗಳಿದ್ವಿ, ವಯಸ್ಸಾದ 98 ವರ್ಷದ ಅಜ್ಜಿ ಇದೆ, ಅದನ್ನು ನೋಡ್ಕೊಳಾರ ಯಾರು? ಈಗ ಆ ಹೆಣ್ಣು 25 ವರ್ಷದ ಹುಡುಗಿ, ನಿಮ್ಮಂಗೇನೆ ಆಕಿನ ಹುಡುಗಿ, 20 ಸಣ್ಣ ಹುಡುಗಿ, ಆಕೆ ಜೀವನ ಹೆಂಗೆ? ಜೀವನದ ಬಗ್ಗೆ ನೀವೇನಾರು ಯೋಚನೆ? ಇದೇ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದ ಅಡಿಯಲ್ಲಿ ಇದೀಗ ದರ್ಶನ್ ಜೈಲು ವಾಸವನ್ನ ಅನುಭವಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಜೈಲಿನ ಒಳಗೆ ಅಂತಂದ್ರೆ, ದರ್ಶನ್ರನ್ನ ಭೇಟಿ ಮಾಡ್ಲಿಕ್ಕೆ ಯಾರೇ ಬಂದರೂ ಕೂಡ ಅಧಿಕಾರಿಗಳ ಸಮ್ಮುಖದಲ್ಲೇನೆ, ಅವರ ಎದುರುಗಡೆನೆ ಮಾತನಾಡಿಸ್ಬೇಕು. 4 ಜನ ಸಿಬ್ಬಂದಿಯನ್ನ ದರ್ಶನ್ ಇರುವ ಬಾರಾಕ್ ಬಳಿಯಲ್ಲಿ ನೇಮಕ ಮಾಡಲಾಗಿದೆಯಂತೆ. ನಟ ದರ್ಶನ್ ಭದ್ರತೆಗೆ ಅಧಿಕಾರಿಯೊಬ್ಬರನ್ನ ನೇಮಕ ಮಾಡಲಾಗಿದೆ. 4 ಜನ ಸಿಬ್ಬಂದಿ ಆ ಬಾರಾಕ್ ಬಳಿಯಲ್ಲೇ ನಿಂತಿರ್ತಾರೆ. ಯಾರೇ ಬಂದರೂ ಹೋದ್ರೂ ಅಧಿಕಾರಿಗಳ ಸಮ್ಮುಖದಲ್ಲೇ ಮಾತುಕತೆ ನಡಿಬೇಕು. ಕದ್ದು ಮುಚ್ಚಿ ಮಾತುಕತೆ ನಡೆಸಲಿಕ್ಕೆ ಅವಕಾಶ ಇಲ್ಲ. ಒಂದ್ ಕಡೆ ಪವಿತ್ರ ಗೌಡ ಪರಮಾಪ್ತೆ ಸಮತ, ಪವಿತ್ರ ಗೌಡ ಮೀಟ್ ಮಾಡ್ಕೊಂಡ್ಬಂದ್ರು, ಅದಾದ್ಮೇಲೆ ದರ್ಶನ್ ಭೇಟಿ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಪವಿತ್ರ ಇಂದ ಏನಾದ್ರೂ ಮೆಸೇಜ್ ಪಾಸ್ ಮಾಡ್ತಾರಾ ಸಮತ? ಈ ರೀತಿಯ ಚರ್ಚೆಗಳು ನಡೀತಾ ಇತ್ತು. ಆದ್ರೆ